ಕಲ್ಯಾರೆಟ್ಟಿ ಕಾನೆ ಅಟ್ಟಿಲಿನಲ್ಲಿ ಚಿನ್ನಮ್ಮನಿಗೆ ಮಾವುಗಳು ಮಾಡಿದ ಸತ್ಕಾರದ ಊಟ ಚುಂಜಪ್ಪನಿಗೆ ಅರಿವಾಗಿದೆ. ನಮ್ಮ ತಾಯಿ ಕೂಲಿ ಮಾಡಿ ನಮ್ಮಗಳನ್ನು ಸಾಕುತ್ತಿದ್ದವಳು ಇದೇಕೆ ಹೀಗೆ ಮಾಡಿದಳೆಂದು ಮರುಗುತ್ತಿದ್ದ. ಕಂಗಾರಹಟ್ಟಿಯನ್ನು ಬಿಟ್ಟು ಅರ್ಧ ದಾರಿಗೆ ಬಂದಿದ್ದಾಳೆ. ರೇಷ್ಮೆ ಸೀರೆ ಹುಟ್ಟಿದ್ದು, ಬಳೆ ಬಂಗಾರ ತೊಟ್ಟಿರುವುದು, ಗಂಟು ಮೂಟೆ ಒತ್ತಿರುವುದನ್ನು ನೋಡಿದ ಜನರು ಎಲ್ಲ ಇವಳ ನೆನ್ನೆ ಮೊನ್ನೆ ಕೂಲಿ ಮಾಡಲು ಬಂದಾಗ ಸರಿಯಾದ ಸೀರೆ ಮೈ ಮೇಲೆ ಇರಲಿಲ್ಲ, ಬಳೆ ಬಂಗಾರ ಇರಲೇ ಇಲ್ಲ. ಇಂದು ನೋಡಿದರೆ ಅದ್ಭುತವಾಗಿ ಕಾಣುವುದಲ್ಲ, ಅದ್ಭುತವಾಗಿ ಮಿಂಚುವಳಲ್ಲ. ಹಸಿವು ತಾಳಲಾರದೆ ಈಕೆ ಚಾರಣಿಯ ಕೆಲಸಕ್ಕೆ ಇಳಿದಿರಬಹುದಲ್ಲವೇ? ಸಾವಿರಿಗೆ ಸೀರೆ ಹಾಕಿರಬಹುದಲ್ಲವೇ? ಗೌಡರ ಸಂಘ ಬೆಳೆಸಿರಬಹುದೆಂದು ಜನರು ಮಾತನಾಡತೊಡಗಿದರು. ಕಠೋರದ ಮಾತುಗಳನ್ನು ಕೇಳಿದ ಜುಂಜಪ್ಪ ನಿಟ್ಟುಸಿರು ಬಿಟ್ಟ. ತಾಯಿ ಮೇಲೆ ಬಂದ ಅಪವಾದ ದೂರ ಮಾಡಲು ತಾಯಿ ಚಿನ್ನಮ್ಮನ ಪತಿರತೆಯನ್ನು ಎಂಬುದನ್ನು ಜಗತ್ತಿಗೆ ಸಾರಲು, ನನ್ನ ತಾಯಿ ಪತಿರತೆ ಮಹಾ ಪತಿರತೆ ಎಂಬುದನ್ನು ಜಗತ್ತು ಅರಿಯಲೆಂದು ಜಗತ್ತಿಗೆ ಸಾರಲು ನಿರ್ಧರಿಸಿಬಿಟ್ಟ. ತನ್ನ ತಮ್ಮ ಮಾರಣ್ಣ ಮೈಲಣ್ಣನನ್ನು ಕರೆದು, ನೋಡ್ರಪ್ಪ, ನನ್ನ ತಾಯಿ ಚಾರಿಣಿ ಎಂದು ಜನರು ಕೂಗುತ್ತಿದ್ದಾರೆ. ಆದ್ದರಿಂದ ಚಿನ್ನಮ್ಮನನ್ನು ಹಟ್ಟಿಯ ಒಳಗೆ ಬಿಟ್ಟುಕೊಳ್ಳುವುದು ಬೇಡ. ಜಾತಿ ಕುಲಗೆಟ್ಟು ಹೋಗಿದೆ. ಆದ್ದರಿಂದ ಚಿನ್ನಮ್ಮ ಎಲ್ಲಿಗೆ ಹೋಗಿದ್ದಾಳೋ ಅಲ್ಲಿಗೆ ಕಳಿಸರೆಂದು ಆಜ್ಞೆ ಮಾಡಿದ. ಅಣ್ಣನ ಮಾತಿನಂತೆ ದಾರಿಯಲ್ಲಿ ಬರುತ್ತಿದ್ದ ಚಿನ್ನಮ್ಮನನ್ನು ತಡೆದು, ನೀನು ಊರಿಗೆ ಬರಬೇಡ, ಇದು ನಮ್ಮ ಅಣ್ಣನ ಆಜ್ಞೆ ಎಂದು ಹೇಳಿದು. ಚಿನ್ನಮ್ಮ ಕಣ್ಣೀರ ಸುರಿಸಿದಳು. ಮಕ್ಕಳೇ ನನ್ನನ್ನು ಶಂಕಿಸುತ್ತಿದ್ದಾರಲ್ಲವೆಂದು ರೋಧಿಸುತ್ತ, ನಾನು ವ್ಯಭಿಚಾರಿ ಅಲ್ಲಪ್ಪ ಎಂದು ಹೇಳಿದರೂ ಕೇಳಲಿಲ್ಲ. ಆ ವೇಳೆಗಾಗಲೇ ಸುತ್ತಲ ಹಟ್ಟಿಯ ಜನರೆಲ್ಲ ಸೇರಿದ್ದಾರೆ. ಆ ಸಮಯಕ್ಕೆ ಸರಿಯಾಗಿ ಜುಂಜಪ್ಪನು ಬಂದು, ಅಮ್ಮ ತಾಯಿ, ನೀನು ಎಲ್ಲಿಗೆ ಹೋಗಿದ್ದೆ? ಸೀರೆ ಉಡಿಸಿದವರು ಯಾರು? ಈ ಗಂಟು ಕೊಟ್ಟವರು ಯಾರು? ಎಂದು ಸಭಿಕರ ಎದುರಿಗೆ ಪ್ರಶ್ನಿಸುತ್ತಿದ್ದಾನೆ. ಚಿನ್ನಮ್ಮ ಕಣ್ಣೀರಿಡುತ್ತ, ಅಪ್ಪ ಮಗನೇ, ನಿಮ್ಮ ಮಾವುಗಳು ಮನೆಗೆ ಕರೆದುಕೊಂಡು ಹೋಗಿದ್ದು. ಹಬ್ಬ ಊಟ ಮಾಡಿ ಬಡಿಸಿದರು. ಸೀರೆ ಉಡಿಸಿ ಅಕ್ಕಿ ಬೇಳೆ ಬೆಲ್ಲ ಗಂಟು ಕಳಿಸಿಕೊಟ್ಟಿದ್ದಾರೆಂದಾಗ, ಅಮ್ಮ ತಾಯಿ, ತಂದೆ ಸತ್ತಾಗ ಬಾರದಿದ್ದವರು, ಎಣ ಹಿಂದೆ ಕೂಡಿಗೆ ಬಾರದಿದ್ದವರು, ಮಣ್ಣಿಗೆ ಬಾರದ ಮಾವುಗಳು ಈಗ ಎಲ್ಲಿಂದ ಬಂದ್ರಮ್ಮ? ಮಾವುಗಳಿದ್ದಾರೆಂದು ಏಕೆ ಹೇಳಲಿಲ್ಲ? ನೀವು ಸುಳ್ಳು ಹೇಳುತ್ತಿದ್ದೀರೆಂದು ಮೂದಲಿಸಿಬಿಟ್ಟ. ತಾಯಿ ಚಿನ್ನಮ್ಮನ ಮಾತು ಜುಂಜಪ್ಪನಿಗೆ ಹಿಡಿಸಲಿಲ್ಲ. ಅಮ್ಮ, ನೀನು ಪತಿರತೆಯಾಗಿದ್ದರೆ ಈ ಪ್ರಜೆಯ ಮುಂದೆ ಸಾಬೀತಪಡಿಸಬೇಕು. ನಾನು ಒಣಗಿದ ಅಡಿಕೆ ಮತ್ತು ಒನಕೆಯನ್ನು ತಂದುಕೊಡುತ್ತೇನೆ. ಅದನ್ನು ಒಳಕಲ್ಲಿನಾಗೆ ಹಾಕಿ ಒಳನಾರ ತೆಗೆದು ನನ್ನ ಕರುವಿಗೆ ಹಗ್ಗ ಮಾಡಿಕೊಟ್ಟರೆ ನಾನು ಒಪ್ಪುತ್ತೇನೆಂದು ಹೇಳಿ ಒಣಗಿದ ಅಡಕೆ ಮತ್ತು ಒನಕೆಯನ್ನು ತಂದು
ತಾಯಿಯ ಮುಂದಿಟ್ಟಿದ್ದಾನೆ. ಜನರು ಮೂಕ ಪ್ರೇಕ್ಷಕರಂತೆ ನೋಡುತ್ತಿದ್ದಾರೆ. ಚಿನ್ನಮ್ಮ ಪತಿಯನ್ನು ಮನದಲ್ಲಿ ನೆನೆದು ಮನದೇವರಿಗೆ ಕೈ ಮುಗಿದು, ನಾನು ಪತಿವ್ರತಾ ಧರ್ಮ ಕಾಪಾಡಿಕೊಂಡು ಬಂದಿರುವುದು ಸತ್ಯ ಸಂಗತಿಯಾಗಿದ್ದರೆ ಒನಕೆ ಹಾಕಿದ ಕೂಡಲೇ ಹಸಿನಾರು ಬರಲೆಂದು ಒಂದು ಹೇಟು ಹಾಕಿದನು. ಸತ್ಯ ಸಂಗತಿಯಾಗಿದ್ದರೆ ಒನಕೆಯಲ್ಲಿ ಹಸನಾರು ಬರಲೆಂದು ಒಂದು ಏಟು ಹಾಕಿದಳು. ದೇವಲೋಕದಲ್ಲಿ ಪತಿಯೊಡನೆ ಕುಳಿತಿದ್ದ ಪಾರ್ವತಿ ದೇವಿಯು ಭಕ್ತಳ ಕಡೆಗೆ ದೃಷ್ಟಿ ಹರಿಸಿದ್ದಾಳೆ. ಒಳನಾರ ತೆಗೆದು 7 ಕರುವಿಗೆ 7 ಹಗ್ಗ ಮಾಡಿಕೊಡಲು ನೆರೆದಿದ್ದ ಜನರು ಸಾತ್ವಿಕ ಶಿರೋಮಣಿಯ ಪಾತಿರತ್ತಿ ಕಂಡು ತಲೆದೂಗಿದ್ದಾರೆ. ಆದರೆ ಜುಂಜಪ್ಪ ಮನದಲ್ಲಿ ಒಪ್ಪಿದರೂ ತಾಯಿಗೆ ಮತ್ತೊಂದು ಪರೀಕ್ಷೆ ಮಾಡಲು ಸವಾಲು ಹಾಕಿದ. ನೀನು ನನ್ನ ಅಡದಮ್ಮನಾಗಿ ನಿಜವಾದ ಪತಿವ್ರತೆಯಾಗಿದ್ದರೆ ಈ ಸವಾಲು ಜಯಿಸಬೇಕೆಂದು ಹೇಳುತ್ತಿದ್ದಾನೆ. ಅದೇನೆಂದರೆ, ಹುತ್ತದ ಒಳಗೆ ಕೈ ಇಟ್ಟು ನಾಗರ ಹಾವನ್ನ ಎಳೆದು ಸಿಂಬೆ ಮಾಡಿ ತಲೆಯ ಮೇಲೆ ಇಟ್ಟುಕೊಳ್ಳಬೇಕು. ನಾ ಕೊಡುವ ತೂತು ವನ್ನೆಯನ್ನು ಹಾವಿನ ಸಿಂಬೆಯ ಮೇಲಿಟ್ಟು ವನ್ನೆಟ್ಟಿ ಆಲೇಗೌಡನ ಕಲ್ಲು ಬಾವಿಯಲ್ಲಿರುವ ನೀರನ್ನು ತೂತು ವನ್ನೆಯಲ್ಲಿ ತುಂಬಿ ಕಳ್ಳ್ಯಾರಳ್ಳಿ ಊರ ಮುಂದೆ ಇರುವ ಒಣಗಿದ ಅರಳಿ ಮರಕ್ಕೆ ನೀರು ಹಾಕಬೇಕು. ಅರಳಿ ಮರ ಒಣಗಿ 16 ವರ್ಷವಾಗಿದೆ. ಆ ಅರಳಿ ಮರ ಚಿಗುರಬೇಕೆಂದು ಹೇಳುತ್ತಿದ್ದಾನೆ. ಆಗ ಚಿನ್ನಮ್ಮ ಹುತ್ತಕ್ಕೆ ಕೈ ಹಾಕಿ ನಾಗರ ಹಾವನ್ನು ಹೊರ ತೆಗೆದು ಸಿಂಬೆ ಮಾಡಿ ತಲೆಯ ಮೇಲಿಟ್ಟು ಮುತ್ತಿನ ಸೆರಗನ್ನು ಹಾಕಿಕೊಂಡು ಜುಂಜಪ್ಪ ಕೊಟ್ಟ ತೂತು ಜರಡಿಯನ್ನು ಅದರ ಮೇಲೆ ಇಟ್ಟುಕೊಂಡು ವನ್ನಟ್ಟಿ ಹಾಲೇಗೌಡನ ಕಲ್ಲು ಬಾವಿಯಿಂದ ವನ್ನೆಯಲ್ಲಿ ನೀರು ತುಂಬಿಕೊಂಡು ಒಣಗಿದ ಅರಳಿ ಮರಕ್ಕೆ 3 ಬಾರಿ ಹಾಕಿದ್ದಾಳೆ. ಒಣಗಿದ ಅರಳಿ ಮರ ಚಿಗುರೊಡೆದು ನಿಂತಿತು. ಅಲ್ಲಿ ಸೇರಿದ್ದ ಜನರೆಲ್ಲ ಶಿವಶರಣೆ ಚಿನ್ನಮ್ಮನ ಬಗ್ಗೆ ಕೊಂಡಾಡುತ್ತಾ, ಜುಂಜಪ್ಪ ಮಕ್ಕಳನ್ನು ಹೆರದ ತಾಯಿಗೆ ಇಂತಹ ಕಷ್ಟ ಕೊಡಬಾರದಿತ್ತು. ಆಕೆಯನ್ನು ಜರಿದು ನಾವುಗಳೆಲ್ಲ ಪಾಪಕ್ಕೆ ಗುರಿಯಾದವು. ನೀರಿಲ್ಲದ ಕೆರೆಯಲ್ಲಿ ಬೇರಿಲ್ಲದ ಮರ ಹುಟ್ಟಿ ದಾರಿಲ್ಲದ ಮುತ್ತು ಸರಸೇರಿದ ಹಂಗೆ ದಾರಿಲ್ಲದ ಮುತ್ತು ಸರವೇರಿದ ಹಾಗೆ ನಿಮ್ಮ ತಾಯಿ ಶಿವಶರಣಿ ಎತ್ತ ತಾಯಿಗೆ ಕಷ್ಟ ಕೊಡದೆ ಮನೆಗೆ ಬಿಟ್ಟು ಕೊಳ್ಳುವುದೆಂದು ಜುಂಜಪ್ಪನಿಗೆ ತಿಳಿಸಿದರು. ಜುಂಜಪ್ಪ ಅದಕ್ಕೊಪ್ಪದೆ ಮತ್ತೊಂದು ಪರೀಕ್ಷೆಗೆ ಗುರಿಪಡಿಸಿದ. ಕಳ್ಳ್ಯಾರ ಹಳ್ಳಿಯ ಬುದಿ ಬಾಗಿಲಲ್ಲಿ 7 ಅಚ್ಚಡದ ಪರದೆ ಕಟ್ಟಿಸುತ್ತೇನೆ. ಆ ಕಡೆ ಮಾರಕ್ಕ ನಿಲ್ಲಬೇಕು, ಈ ಕಡೆ ನೀನು ನಿಲ್ಲಬೇಕು. ಇಬ್ಬರ ಮಧ್ಯೆ 7 ತೆರೆಗಳಿರುತ್ತವೆ. ಕಲ್ಲನ್ನು ಬಾಯಲ್ಲಿ ಕಚ್ಚಬೇಕು. ದೇವನ್ನು ಬಾಯಲ್ಲಿ ಕಚ್ಚಿ ನಿನ್ನ ಎದೆಯ ಹಾಲು 7 ತೆರೆ ದಾಟಿ ಆಚೆಯ ದಡದಲ್ಲಿ ನಿಂತಿರುವ ಮಾರಕ್ಕನ ಬಾಯಿಗೆ ಬೀಳಬೇಕು. ಆಗ ಮಾತ್ರ ನಿನ್ನನ್ನು ಮನೆಗೆ ಬಿಟ್ಟುಕೊಳ್ಳುತ್ತೇನೆಂದು ಹೇಳಿದ. ಆ ತಕ್ಷಣವೇ ಚಿನ್ನಮ್ಮ ದಿಂಡು ಹುಡುಗಿಯನ್ನು ಹುಟ್ಟು
ತಲೆಮಟ್ಟೆಯನ್ನು ಕಟ್ಟಿ ಬಾಯಲ್ಲಿ ಕಲ್ಲು ಬೇವನ್ನು ಕಚ್ಚಿ ಪರದೆಯ ಪಕ್ಕದಲ್ಲಿ ನಿಂತು ಎದೆಯನ್ನು ತೆರೆದು ಭೂಮಿಗೆ ಹಾಲು ಕರೆಯಲು ಹಾಲು 7 ತೆರೆಯ ಪಕ್ಕದಲ್ಲಿ ನಿಂತಿದ್ದ ಮಾರಕ್ಕನ ಬಾಯಿಗೆ ಬಿದ್ದಿದೆ.